ಗೋಂಕ್ರಾ ಥಾರ್ ಭಾಗದಲ್ಲಿ ದೂರುದಾರನಿಂದ ಸ್ಪಾಟ್ ಮಾರ್ಕಿಂಗ್ ಮಾಡಲಾಗಿದೆ. ಮಾರ್ಕಿಂಗ್ ಮಾಡುವಂಥ ಜಾಗಕ್ಕೆ ಹಾರೆ ಮತ್ತು ಗುದ್ದಲಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಮಿಕರು. ಎಸ್ಐಟಿ ಅಧಿಕಾರಿಗಳು ಮತ್ತು ಅಲ್ಲಿನ ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಹಾಜರಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಮತ್ತು ಕಂದಾಯ ವಿಭಾಗದ ಅಧಿಕಾರಿಗಳಿದ್ದಾರೆ. ದೂರುದಾರನಿಗೆ ಮಾಸ್ಕ್ ಚೇಂಜ್ ಮಾಡಿ ಕಾಡಿನೊಳಗೆ ಎಂಟ್ರಿ ಕೊಡಿಸಲಾಗಿದೆ. ಮಾಸ್ಕ್ ಚೇಂಜ್ ಮಾಡಲಾಗಿದೆ. 14ನೇ ಪಾಯಿಂಟ್ ಅನ್ನು ಗುರುತಿಸಲು ಮತ್ತಷ್ಟು ಟೀಮ್ ಅನ್ನ ಬಲಪಡಿಸಿದೆ ಎಸ್ಐಟಿ. ಈ ಗೋಂಕ್ರಾ ಥಾರ್ ಎನ್ನುವ ಕಾಡಿನ ಭಾಗದಲ್ಲಿ ಸಿಕ್ಕಿರುವಂಥ ಈ ಹೊಸ ಸ್ಪಾಟ್ ಇದೆಯಲ್ಲ, ಈ ಹೊಸ ಸ್ಪಾಟನ್ನು ಸುಬ್ರಹ್ಮಣ್ಯ ಧರ್ಮಸ್ಥಳದ ಮಧ್ಯೆ ಇರುವಂಥ ಅಥವಾ ಧರ್ಮಸ್ಥಳದ ಹಾಗೂ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವಂಥ ಗೋಂಕ್ರಾ ಥಾರ್ ಕಾಡಿನೊಳಗೆ ಹಾರೆ ಪಿಕಾಸಿ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಗುದ್ದಲಿ ಪಿಕಾಸಿ ತೆಗೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಇದು ಪಾಯಿಂಟ್ ಮಾಡಿ ಇವತ್ತು ಪಾಯಿಂಟ್ ಮಾಡಲಾಗುತ್ತೆ, ಸ್ಪಾಟ್ ಮಾಡಲಾಗುತ್ತೆ, ಗುರುತಿಸಲಾಗುತ್ತೆ, ಮಾರ್ಕಿಂಗ್ ಮಾಡಲಾಗುತ್ತೆ. ಆನಂತರದಲ್ಲಿ ಎಸ್ಐಟಿ ಟೀಮ್ ಶೋಧ ನಡೆಸುತ್ತೆ. ಜೊತೆಗೆ ರಸ್ತೆ ಬಳಿ ಇರುವಂಥ ಜನ ಇದ್ದಾರಲ್ಲ, ಅವರು ಯಾವುದೇ ಕಾರಣಕ್ಕೂ ಒಳ ಬರದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಪಾಯಿಂಟ್ ಮಾಡುವುದರ ಜೊತೆಗೆ ಹುಡುಕಾಟವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸ್ಥಳಕ್ಕೆ 10 ಚೇರ್ಗಳು, 1 ಮೂಟೆ ಉಪ್ಪನ್ನು ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಗಮನಿಸಿದ್ದೇವೆ, ಈ ಹಿಂದೆಯೂ ಕೂಡ ಕೆಲವಷ್ಟು ಕಡೆಗಳಲ್ಲಿ ಉಪ್ಪಿನ ಮೂಟೆಗಳನ್ನು, ಹಾರೆ ಗುದ್ದಲಿ ಪಿಕಾಸಿಗಳನ್ನು, ಸಾಧ್ಯವಾದಲ್ಲಿ ಸಣ್ಣ ಹಿಟಾಚಿಯನ್ನು ತೆಗೆದುಕೊಂಡು ಹೋಗಿ ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದೀಗ ಆ ಭಾಗದಲ್ಲಿ ನೋಡ್ತಾ ಇದ್ದೀರಿ, ಒಂದು ಸಣ್ಣ ಯುಟಿಲಿಟಿ ಆಟೋ ಅಂತ ರೀತಿ ಬರುತ್ತಲ್ಲ, ಪುರಸಭೆನೋ ನಗರಸಭೆ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹ ಮಾಡಲಿಕ್ಕೆ ಬರಬಹುದಾದಂಥ ಒಂದು ಸಣ್ಣ ಆಟೋ. ಆ ಆಟೋನಲ್ಲಿ ಕೆಲವಷ್ಟು ಹಾರೆ ಗುದ್ದಲಿ ಉಪ್ಪಿನ ಮೂಟೆಗಳನ್ನು ಹೊತ್ತು ಸಾಗಿಸುವ ನಿಟ್ಟಿನಲ್ಲಿ ಎಸ್ಐಟಿ ಕೆಲಸ ಮಾಡಿದೆ. ಈ 14ನೇ ಪಾಯಿಂಟ್ ಯಾಕೆ? ಈಗಾಗಲೇ 13 ಪಾಯಿಂಟ್ಗಳನ್ನು ಆತ ಗುರುತಿಸಿದ್ದ. ಆಗೇನು 14ನೇ ಪಾಯಿಂಟ್ ಯಾಕೆ? ಆತನಿಗೆ ಅಲ್ಲಿ ಅತ್ಯಂತ ಮಹತ್ವವಾದ ಸಾಕ್ಷ್ಯಗಳು ಸಿಗಬಹುದು ಅಂತ ಹೇಳಿ ಈ ಅನಾಮಿಕ ದೂರುದಾರನಿಗೆ ಅನ್ನಿಸಿತ. 14ನೇ ಪಾಯಿಂಟ್ನಲ್ಲಿ ಅಥವಾ ಹೊಸ ಪಾಯಿಂಟ್ನಲ್ಲಿ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸುವ ರೀತಿಯಲ್ಲಿ ಸಾಕ್ಷಿಗಳು ಲಭ್ಯವಾಗುತ್ತಾ ನೋಡಬೇಕಾಗಿದೆ. ಯಾಕೆಂತ ಹೇಳಿದರೆ, ಒಂದು ಕಡೆ ಧರ್ಮಸ್ಥಳದ ಜಾಗದಲ್ಲಿ ಅಥವಾ ಧರ್ಮಸ್ಥಳ ಗ್ರಾಮದಲ್ಲಿ 2 ಗುಂಪುಗಳ ನಡುವಿನ ಘರ್ಷಣೆಯಿಂದಾಗಿ ಶಾಂತಿ ನೆಮ್ಮದಿ ಭಂಗ ಆಗಿದೆ. ಮತ್ತೊಂದು ಕಡೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿ ಹೊಸದೊಂದು ಪಾಯಿಂಟನ್ನು ಗುರುತಿಸಿದೆ. ಅದರ ಉತ್ಖನನ ಮಾಡಿದ ನಂತರವೇ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಎಲ್ಲರ ನಿರೀಕ್ಷೆ ಇದ್ದಿದ್ದು ಪಾಯಿಂಟ್ ನಂಬರ್ 13 ಹತ್ರ ಬರ್ತಾರ, ಅನಾಮಿಕನ ಕರೆತಂದು ಎಸ್ಐಟಿ ಅಧಿಕಾರಿಗಳು 13 ಹತ್ರ ಬರ್ತಾರ ಅನ್ನುವ ಮಾಹಿತಿ ಇತ್ತು. ಆದರೆ ಅದು ಬದಲಾಗಿದೆ. ಈಗಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆ ಏನಿದೆ, ಆ ರಸ್ತೆಯ ಭಾಗದಲ್ಲಿ ಗೋಂಕ್ರಾ ಥಾರ್ ಎಂಬುವ ಜಾಗವನ್ನು ಕೂಡ ಈಗಾಗಲೇ ಗುರುತು ಮಾಡಿರುವಂಥದ್ದು ಅಧಿಕಾರಿಗಳು, ಜೊತೆಗೆ ಎಸ್ಐಟಿ ಟೀಮ್ ಕೂಡ. ಈಗಾಗಲೇ ಅದು ಒಂದಿಷ್ಟು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿಗೆ ಹೋಗುವಂತಹ ರಸ್ತೆ ಏನಿದೆ, ಆ ಗೋಂಕ್ರಾ ಥಾರ್ ಅಂದರೆ ಕಾಡಿನ ಮಧ್ಯಭಾಗಕ್ಕೆ ಹೋಗುವಂತಹ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಚೇರ್ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಏನು ಆ ಐಟಮ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಅನಾಮಿಕ ಜೊತೆಗೆ ಎಸ್ಐಟಿ ಅಧಿಕಾರಿಗಳು, ಇಲ್ಲಿನ ಸ್ಥಳೀಯ ಉಪ ವಿಭಾಗಾಧಿಕಾರಿಗಳು ಹೋಗಿರುವಂಥದ್ದು. ಸುಮಾರು ರಸ್ತೆಯಿಂದ ಒಂದು 100 ಮೀಟರ್ ಅಥವಾ 200 ಮೀಟರ್ ಒಳಗೆ ಅನಾಮಿಕನನ್ನು ಕರೆದುಕೊಂಡು ಹೋಗಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ಒಂದು ಇದನ್ನು ಹಾಕಿ ಟೇಪ್ ಅಂದರೆ ಇದನ್ನು ಏನು ಹೇಳ್ತಾರೆ ಇದರಲ್ಲಿ ಹಾಕಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಸಾಕಷ್ಟು ಕುತೂಹಲ ಇತ್ತು. ಪಾಯಿಂಟ್ ನಂಬರ್ 13 ಹತ್ರ ಬರ್ತಾರಾ, ಮತ್ತೆ ಅಲ್ಲಿ ಆರಂಭ ಮಾಡ್ತಾರಾ ಶೋಧ ಕಾರ್ಯವನ್ನು, ಉತ್ಖನನ ಕಾರ್ಯವನ್ನು ಆರಂಭ ಮಾಡ್ತಾರಾ ಅನ್ನೋದು ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು. ಆದರೆ ಬಹುತೇಕ ಆ ನಿರೀಕ್ಷೆಯನ್ನು ಈಗಾಗಲೇ ಮತ್ತಷ್ಟು ಚೇಂಜ್ ಆಗಿರ್ಬೋದು. ಯಾಕಂದರೆ ನಿನ್ನೆಯಿಂದಲೂ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಅನಾಮಿಕ ಜೊತೆಗೆ ಅವರ ಜೊತೆಗೆ ಸೇರಿದಂತಹ ಒಂದಿಷ್ಟು ಅವ್ರ ಜೊತೆ ಇದ್ದಂಥವ್ರನ್ನ ವಿಚಾರಣೆ ಮಾಡಿದರು. ಈಗ ಮತ್ತೆ ಜಾಗವನ್ನು
ಚೇಂಜ್ ಮಾಡಿರುವಂಥದ್ದು. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆಯ ಬಳಿ ಇರತಕ್ಕಂತಹ ಗೋಂಕ್ರಾತಾರ್ ಎಂಬುವ ಜಾಗ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರ ನಿಯೋಜನೆಯನ್ನು ಸಾಕಷ್ಟು ಮಾಡಿರುವಂಥದ್ದು. ಇಲ್ಲಿ ಮಾರ್ಕಿಂಗ್ ಮಾಡ್ತಾರೆ, ಅಂದರೆ ಈಗ ಒಂದು ಕಡೆ ಮಾರ್ಕಿಂಗ್ ಮಾಡಲಿಕ್ಕೆ ಕರೆದುಕೊಂಡು ಹೋಗಿದ್ದಾರೆ, ಜೊತೆಗೆ ಒಂದಿಷ್ಟು ಹಾರೆ, ಗುದ್ದಲಿ, ಪಿಕಾಸಿ ಈ ಥರದ ಐಟಮ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಮಾರ್ಕಿಂಗ್ ಮಾಡುವುದರ ಜೊತೆಗೆ ಏನಾದರೂ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ, ಅದನ್ನು ಕಾಯ್ದು ನೋಡಬೇಕಾಗುತ್ತೆ. ಈಗ ಸದ್ಯದ ಬೆಳವಣಿಗೆಯ ಮಟ್ಟಿಗೆ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ರಸ್ತೆಯಿಂದ ಸುಮಾರು 100 ಮೀಟರ್ ಮುಂದಕ್ಕೆ ಅಧಿಕಾರಿಗಳು ಕೂಡ ಅನಾಮಿಕನ ಜೊತೆ ತೆರಳಿರುವಂಥದ್ದು. ಒಟ್ಟಾರೆ ಪಾಯಿಂಟ್ ನಂಬರ್ 13 ಬಿಟ್ಟಾಯಿತು. 13 ಒಂದಿಷ್ಟು ತಾಂತ್ರಿಕ ಕಾರಣ ಅಂತ ಹೇಳ್ತಾರೆ. ಆದರೆ ಈಗ ಬೇರೊಂದು ಜಾಗ, ಅಂದರೆ ಈ ಬೇರೊಂದು ಜಾಗವನ್ನು ಗುರುತು ಮಾಡಿದರೆ ಪಾಯಿಂಟ್ ನಂಬರ್ 15 ಅಂತಲೇ ಹೇಳ್ಬೋದು. ಒಟ್ಟಾರೆ ಈಗ ಧರ್ಮಸ್ಥಳ ಅದರ ಭಾಗದಲ್ಲಿ, ಅಂದರೆ ಧರ್ಮಸ್ಥಳದಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಕೂಡ ಈ ಗೋಂಕ್ರಾತಾರ್ ಎಂಬುವ ಕಾಡಿನ ಭಾಗ ಕೂಡ ಇರುವಂಥದ್ದು. ಆ ಭಾಗಕ್ಕೆ ಈಗ ಹೋಗುವಂಥದ್ದು ಅಧಿಕಾರಿಗಳು ಸಾಕಷ್ಟು ಮುಂದಕ್ಕೆ ಹೋಗಿದ್ದಾರೆ. AC ಅವರು ಹೋಗಿದ್ದಾರೆ, ಜೊತೆಗೆ ಈಗಾಗಲೇ ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳು, ಜೊತೆಗೆ ಅನಾಮಿಕನನ್ನು ಕೂಡ ಕರೆತಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮಾರ್ಕಿಂಗ್ ಮಾಡ್ತಾರಾ ಅಥವಾ ಉತ್ಖನನ ಕಾರ್ಯ ಏನಾದರೂ ಆರಂಭ ಮಾಡ್ತಾರೆ, ಈ ಥರದ ಒಂದು ಸಾಕಷ್ಟು ಚರ್ಚೆಗಳು ಇರುವಂಥದ್ದು. ನೋಡಬೇಕಾಗುತ್ತೆ ಏನು ಹೇಳ್ತಾರೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತಂದರೆ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. 2 KSRP ವಾಹನಗಳು ಬಂದಿದೆ, ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಪಾಯಿಂಟ್ ನಂಬರ್ 13ರಿಂದ ಮತ್ತೆ ಇನ್ನೊಂದು ಪಾಯಿಂಟ್ ನಂಬರ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡಿದರೆ ಮಾತ್ರ ನಮಗೆ ಎಷ್ಟನೇ ಪಾಯಿಂಟ್ ಅಂತ ಹೇಳ್ಬೋದು. ಒಟ್ಟಾರೆ ಈಗ ಮತ್ತೊಂದಿಷ್ಟು ಆ ಪಾಯಿಂಟನ್ನು ಗುರುತು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಜೊತೆ ಪ್ರಕಾಶ್, TV5 ಮಂಗಳೂರು.